ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಇವತ್ತಿನ ಟಾಪಿಕ್ ಅವ್ಯಯಗಳು. ಪ್ರತಿಯೊಂದು ಕಾಂಪಿಟೇಟಿವ್ ಎಕ್ಸಾಮ್ದಲ್ಲಿ ಈ ಅವ್ಯಯಗಳ ಬಗ್ಗೆ 1 ಅಥವಾ 2 ಅಂಕದ ಪ್ರಶ್ನೆಗಳು ಇದ್ದೇ ಇರ್ತವೆ. ಸೊ ಇವು ಈಸಿ ಅನಿಸಿದ್ರೂ ಕೂಡ ಸಾಕಷ್ಟು ಸಲ ನಮಗೇನಾಗುತ್ತೆ, ಕನ್ಫ್ಯೂಸ್ ಆಗುತ್ತೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನೀವು ಅವ್ಯಯಗಳ ಬಗ್ಗೆ ಪೂರ್ತಿಯಾಗಿ ತಿಳಿದುಕೊಳ್ತೀರಿ ಮತ್ತು ಅವ್ಯಯಗಳು ಮತ್ತು ಅದರ ವಿಧಗಳ ಬಗ್ಗೆ. ಸೊ ಅವ್ಯಯಗಳು ಅಂತಂದರೆ ಏನು? ಬದಲಾಗದೆ ಬಳಕೆಯಾಗುವುದು ಅಂತ ಅರ್ಥ. ಅಂದರೆ ನಾಮಪದ ಕ್ರಿಯಾಪದಗಳಂತೆ ಲಿಂಗ ವಚನ ವಿಭಕ್ತಿಗಳಿಂದ ಯಾವುದೇ ರೂಪಭೇದವನ್ನು ಹೊಂದದೆ ಏಕರೂಪವಾಗಿರುವಂತಹ ಪದಗಳನ್ನು ನಾವು ಅವ್ಯಯಗಳು ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ, ರೈತರು ಚೆನ್ನಾಗಿ ದುಡಿಯುವರು, ರೈತನು ಚೆನ್ನಾಗಿ ದುಡಿಯುವನು, ರೈತರನ್ನು ಚೆನ್ನಾಗಿ ದುಡಿಸಿದರು. ನೋಡ್ರಿ, ಇಲ್ಲಿ ರೈತರು, ರೈತನು, ರೈತನನ್ನು, ದುಡಿಯುವರು, ದುಡಿಯುವನು, ದುಡಿಸಿದರು ಇವು ಚೇಂಜ್ ಆಗಿದಾವ. ಬಟ್ ಚೆನ್ನಾಗಿ ಅನ್ನೋದು ಎಲ್ಲದಕ್ಕೂ ಹೊಂದ್ಕೊಂಡೈತಿ, ಆಮೇಲೆ ಚೇಂಜ್ ಆಗಿಲ್ಲ. ಸೊ ಇಂತಹವುಗಳನ್ನೇ ನಾವೇನಂತ ಕರಿತೀವಿ? ಅವ್ಯಯಗಳು ಅಂತ ಹೇಳಿ ಕರಿತೀವಿ. ಸೊ ಅವ್ಯಯಗಳನ್ನು ನೋಡೋದಾದರೆ, ಇದರ ವಿಧಗಳನ್ನು ನೋಡೋದಾದರೆ ನಾವು 6 ರೀತಿಯಾಗಿರುವಂತಹ ವಿಧಗಳನ್ನು ಈ ಅವ್ಯಯಗಳಲ್ಲಿ ನೋಡ್ತೀವಿ. ಸಾಮಾನ್ಯ ಅವ್ಯಯ, ಅನುಕರಣಾವ್ಯಯ ಅವ್ಯಯ, ಭಾವನಾ ಸೂಚಕಾವ್ಯಯ, ಕ್ರಿಯಾರ್ಥಕಾವ್ಯಯ, ಸಂಬಂಧಾರ್ಥ ಅವ್ಯಯ ಮತ್ತು ಅವಧಾರಣಾರ್ಥಕಾವ್ಯಯ. ಸೊ ಇವುಗಳ ಬಗ್ಗೆ ಒಂದೊಂದಾಗಿ ಸಿಂಪಲ್ ಆಗಿ ನಾವು ನೆನ್ಪಿಟ್ಕೋಬಹುದು. ಮೊದಲನೇದು ಸಾಮಾನ್ಯ ಅವ್ಯಯ. ನೋಡ್ರಿ, ಇಲ್ಲಿ ಸಾಮಾನ್ಯ ಅವ್ಯಯ ಅಂತಂದ್ರೆ ಕ್ರಿಯೆ ನಡೆದ ರೀತಿಯನ್ನು ಹೇಳ್ತವೆ ಇವು ಸಾಮಾನ್ಯ ಅವ್ಯಯ. ಫಾರ್ ಎಕ್ಸಾಂಪಲ್ ಬೇಗನೆ, ಮೆಲ್ಲನೆ, ಥಟ್ಟನೆ, ಬೇರೆ, ಸೊಗಸಾಗಿ, ಹಾಗೆ, ಸುಮ್ಮನೆ ಈ ರೀತಿಯಾಗಿರುವಂಥವುಗಳು ನಾವು ಸಾಮಾನ್ಯ ಅವ್ಯಯ ಅಂಥೇಳಿ ಕರಿತೀವಿ. ಅಂದರೆ ಕ್ರಿಯೆಗೆ ವಿಶೇಷಣವಾಗಿರ್ತವ ಅಥವಾ ಕ್ರಿಯೆ ನಡೆದ ರೀತಿಯನ್ನು ಹೇಳುವಂತಹ ಸಾಮಾನ್ಯ ಅವ್ಯಯಗಳು ಇವು ಸಾಮಾನ್ಯ ಅವ್ಯಯಗಳು. ಫಾರ್ ಎಕ್ಸಾಂಪಲ್ ಇವನ್ನ ವಾಕ್ಯದಲ್ಲಿ ಹೆಂಗೆ ಮಾಡ್ಬೋದು? ಅವಳು ಚೆನ್ನಾಗಿ ಹಾಡಿದಳು, ಅದು ಥಟ್ಟನೆ ಬಿತ್ತು, ನೀನು ನೆಟ್ಟಗೆ ಹೋಗು, ಅವನು ಸುಮ್ಮನೆ ಹೇಳುತ್ತಾನೆ. ಈ ರೀತಿ ನಾವು ವಾಕ್ಯದಲ್ಲಿ ಈ ಕೆಲವು ಕ್ರಿಯೆ ನಡೆದ ರೀತಿಯನ್ನು ಹೇಳುವಂತಹ ಶಬ್ದಗಳು ಬಂದಿತ್ತಂದ್ರೆ ಅವು ಸಾಮಾನ್ಯ ಅವ್ಯಯಗಳು. ಇನ್ನು ಅನುಕರಣಾವ್ಯಯಗಳ ಬಗ್ಗೆ ನಾವು ತಿಳಿದುಕೊಳ್ಳಲೇಬೇಕು. ಯಾಕಂತಂದ್ರೆ ಸಾಕಷ್ಟು ಎಕ್ಸಾಮ್ದಲ್ಲಿ ಈ ಅನುಕರಣಾವ್ಯಯಗಳ ಬಗ್ಗೆ ನಮಗೆ ಕೇಳ್ತಾರೆ. ಸೊ ಏನು ಅನುಕರಣಾವ್ಯಯ ಅಂತಂದ್ರೆ ಅನುಕರಣೆ ಮಾಡೋದು, ಒಂದನ್ನು ಒಂದು ಅನುಕರಣೆ ಮಾಡೋದು. ಅದು ಹೇಗೆ? ಶಬ್ದ ಮತ್ತು ಧ್ವನಿಗಳ ಮೂಲಕ. ಫಾರ್ ಎಕ್ಸಾಂಪಲ್ ಚಟ ಚಟ, ಕರಕರ, ಚುರು ಚುರು, ಸುಯ್ಯನೆ, ದಡ ದಡ. ಅಂದ್ರೆ ಇಲ್ಲಿ ಶಬ್ದದ ಮೂಲಕ ಆಗಿರ್ತೈತಿ ಅಥವಾ ಅದನ್ನು ಧ್ವನಿಗಳ ಮೂಲಕ ಆಗಿರ್ತೈತಿ, ಅದನ್ನು ಅನುಕರಣೆ ಮಾಡುವಂಥದ್ದು. ಇವಕ್ಕೇನಂತ ಕರಿತೀವಿ? ನೀರು ದಬದಬನೆ ಬಿತ್ತು, ಇದು ಅನುಕರಣಾವ್ಯಯ.